Hello everyone, welcome you all for my channel Commerce Insights by Puneet. In the today's session, we will discuss about one of the important concept in methods and techniques of costing, that is marginal costing. The various limitations observed in the case of absorption costing has led to the development of new method of costing that is called as marginal costing. The one of the major limitation in the case of absorption costing is consideration of fixed cost in calculation of cost per unit. This has led to the various inappropriate managerial decisions. Hence, a new method of costing has been developed where only the variable costs are considered in making the cost decisions. ಸೊ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ಕೆಲವೊಂದು ಟರ್ಮಿನಾಲಜೀಸ್ಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಮೊದಲಿಗೆ ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನು ಅಂತ ನಮಗೆ ತಿಳ್ಕೋಬೇಕು. ದ ಮಾರ್ಜಿನಲ್ ಕಾಸ್ಟ್ ಈಸ್ ದ change in the total cost when the quantity produced is incremented by 1. That is, it is the cost of producing one more unit of a good. ಅಂದ್ರೆ ಒಂದು ಎಕ್ಸ್ಟ್ರಾ ಗೂಡ್ಸ್ ಅನ್ನ ಅಥವಾ ಗೂಡನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಒಂದು ಎಕ್ಸ್ಟ್ರಾ ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಎಷ್ಟು ಖರ್ಚಾಗುತ್ತೆ ಅಂತಹ ಒಂದು ಐಡೆಂಟಿಫಿಕೇಶನ್ ಮಾಡುವಂತಹ ಕಾಸ್ಟ್ಗೆ ನಾವು ಮಾರ್ಜಿನಲ್ ಕಾಸ್ಟ್ ಅಂತಂದು ಹೇಳಿ ಕರಿತೀವಿ. ದಟ್ ಈಸ್ ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಒನ್ ಎಕ್ಸ್ಟ್ರಾ ಯೂನಿಟ್ ಅಂತಂದು ಹೇಳಿ ನಾವು ಇದಕ್ಕೆ ಕರಿತೀವಿ. ಈ ಒಂದು ಮಾರ್ಜಿನಲ್ ಕಾಸ್ಟ್ ಅಲ್ಲಿ ನಾವು ಯಾವುದೇ ತರಹದ ಫಿಕ್ಸೆಡ್ ಕಾಸ್ಟ್ ಎಲಿಮೆಂಟ್ಸ್ಗಳನ್ನ ನಾವು ಕನ್ಸಿಡರೇಷನ್ಗೆ ತಗೊಳೋದಿಲ್ಲ. ನಾವೇನೇ ಇದ್ರೂ ಕೇವಲ ವೇರಿಯಬಲ್ ಕಾಸ್ಟ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ಹಾಗಾಗಿ ಮಾರ್ಜಿನಲ್ ಕಾಸ್ಟ್ ಈಸ್ ದ ವೇರಿಯಬಲ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಒನ್ ಎಕ್ಸ್ಟ್ರಾ ಯೂನಿಟ್ ಅಂತಾನು ಕೂಡ ನಾವು ಇದಕ್ಕೆ ಹೇಳ್ಬೋದು. ಈಗ ಎರಡನೇ ಟರ್ಮಿನಾಲಜಿ ಮಾರ್ಜಿನಲ್ ಕಾಸ್ಟಿಂಗ್. Marginal costing is the ascertainment of marginal cost and of the effect on profit of changes in volume or type of output by differentiating between fixed cost and variable cost. ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ ಒಂದು ಸಿಸ್ಟಮ್ಯಾಟಿಕ್ ಮೆಥಡ್ಗೆ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅಂತಂದು ಹೇಳಿ ಕರಿತೀವಿ. ಇಲ್ಲಿ ಕೇವಲ ಮಾರ್ಜಿನಲ್ ಕಾಸ್ಟ್ ಅನ್ನ ಮಾತ್ರ ಕಂಡುಹಿಡಿಯೋದಲ್ಲ, ಆ ಒಂದು ಮಾರ್ಜಿನಲ್ ಕಾಸ್ಟ್ ಕಂಡುಹಿಡಿಯೋದ್ರ ಜೊತೆಗೆ ನಾವು ಔಟ್ಪುಟ್ ಅನ್ನ ವೇರಿ ಮಾಡ್ತಾ ಹೋದಾಗ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಅಥವಾ ಇನ್ ಟರ್ಮ್ಸ್ ಆಫ್ ಟೈಪ್ ಆಫ್ ಔಟ್ಪುಟ್ ಅಲ್ಲಿ ನಾವು ವೇರಿಯೇಷನ್ ಮಾಡಿದಾಗ ಅದರ ಎಫೆಕ್ಟ್ಸ್ ಫಿಕ್ಸೆಡ್ ಕಾಸ್ಟ್ ಮತ್ತೆ ವೇರಿಯಬಲ್ ಕಾಸ್ಟಿನ ಚೇಂಜಸ್ ಏನಾಗುತ್ತೆ ಹಾಗೂ ಆ ಚೇಂಜಸ್ಸಿನ ಎಫೆಕ್ಟ್ ಪ್ರಾಫಿಟ್ ಮೇಲೆ ಯಾವ ರೀತಿಯಾಗಿರ್ತದೆ ಅಂತಂದು ಹೇಳಿ ಕೂಡ ಅನಲೈಸ್ ಮಾಡುವಂತಹ ಒಂದು ಸಿಸ್ಟಮ್ಯಾಟಿಕ್ ಮೆಥಡಿಗೆ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳಿ ಕರಿಬಹುದು. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ನಾವು ಇದನ್ನ ಹೇಳೋದಾದ್ರೆ ದಟ್ ಈಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಮಾರ್ಜಿನಲ್ ಕಾಸ್ಟ್ ಈಸ್ ಕಾಲ್ಡ್ ಆಸ್ ಮಾರ್ಜಿನಲ್ ಕಾಸ್ಟಿಂಗ್. The whole theory of marginal costing is dependent on one equation which is called as marginal cost equation. The equation is as follows: sales minus variable cost is equal to fixed cost plus profit or minus loss. ಈ ಒಂದು ಈಕ್ವೇಶನ್ ಬೇಸ್ಡ್ ಆಗಿನೇ ನಾವು ಹೋಲ್ ಮಾರ್ಜಿನಲ್ ಕಾಸ್ಟಿಂಗ್ ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಈ ಒಂದು ಈಕ್ವೇಶನ್ ಏನು ಹೇಳುತ್ತೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ is equal to the fixed cost plus profit or fixed cost minus loss. ಅಂದ್ರೆ ಇಲ್ಲಿ ನಾವು ಸೇಲ್ಸ್ ಅಲ್ಲಿ ಓನ್ಲಿ ದ ವೇರಿಯಬಲ್ ಕಾಸ್ಟ್ ಪೋರ್ಷನ್ ಅನ್ನ ಲೆಸ್ ಮಾಡ್ತೀವಿ. ಆ ಲೆಸ್ ಮಾಡಿದ್ರೆ ಬರ್ತಕ್ಕಂತಹ ಐಟಮ್ ನಮಗೆ ಏನಾಗಿರುತ್ತೆ, ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಥವಾ ಮೈನಸ್ ಲಾಸ್ ಆಗಿರುತ್ತೆ. ಈ ಒಂದು ಕಾನ್ಸೆಪ್ಚುಯಲ್ ಒಂದು ಈಕ್ವೇಶನ್ ಅನ್ನ ಬೇಸ್ ಆಗಿಟ್ಕೊಂಡು ಉಳಿದಿರ್ತಕ್ಕಂತಹ ಮಾರ್ಜಿನಲ್ ಕಾಸ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ವೇರಿಯಸ್ ಆಸ್ಪೆಕ್ಟ್ಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀವಿ. The first concept which we can derive from the marginal cost equation is contribution. Contribution is the difference between the sales value and marginal cost, and it contributes towards fixed expenses and profit. Contribution ಅಂತಂದ್ರೆ ಸೇಲ್ಸ್ ವ್ಯಾಲ್ಯೂ ಮತ್ತು ಮಾರ್ಜಿನಲ್ ಕಾಸ್ಟ್ ನಡುವೆ ಇರತಕ್ಕಂತಹ ವ್ಯತ್ಯಾಸ.
ಮಾರ್ಜಿನಲ್ ಕಾಸ್ಟ್ ಅಥವಾ ನಾವು ಇದನ್ನ ವೇರಿಯಬಲ್ ಕಾಸ್ಟ್ ಅಂತನಾದ್ರೂ ಕರಿಬಹುದು. ಈ ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟ್ ನಡುವೆ ಇರತಕ್ಕಂತಹ ಡಿಫರೆನ್ಸ್ ನಮ್ಮ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ ನ ರಿಕವರಿಗೆ ಸಮನಾಗಿರ್ತದೆ. ಇದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಕೂಡ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ದಟ್ ಈಸ್ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಈ ರೀತಿಯಾಗಾದ್ರೂ ಬರೀಬಹುದು. ಅಥವಾ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಲಾಸ್. ಅಂದ್ರೆ ನಾವು ಪ್ರಾಫಿಟ್ ಕೊಟ್ಟಾಗ ಪ್ಲಸ್ ಪ್ರಾಫಿಟ್ ಅಂತ ಬರಿತೀವಿ, ಲಾಸ್ ಇದ್ರೆ ಮೈನಸ್ ಲಾಸ್ ಅಂತ ಹೇಳಿ ಬರಿತೀವಿ. We can express marginal cost in terms of a statement also. That statement of marginal cost is as follows. That is sales less variable cost results in contribution. Contribution less fixed cost results in profit or loss. ಇದು ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕನಾಗೆ ನಾವು ಇದನ್ನ ರಿವರ್ಸ್ ಆರ್ಡರ್ ಅಲ್ಲೂ ಕೂಡ ಹೇಳ್ಬೋದು. ದಟ್ ಈಸ್ ಪ್ರಾಫಿಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ರಿಸಲ್ಟ್ಸ್ ಇನ್ ಕಾಂಟ್ರಿಬ್ಯೂಷನ್, ಕಾಂಟ್ರಿಬ್ಯೂಷನ್ ಪ್ಲಸ್ ವೇರಿಯಬಲ್ ಕಾಸ್ಟ್ ರಿಸಲ್ಟ್ಸ್ ಇನ್ ಸೇಲ್ಸ್. ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾವು ಕನ್ಸಿಡರ್ ಮಾಡೋದಾದ್ರೆ ನಮಗೆ ಯಾವ ರೀತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅವೈಲೇಬಲ್ ಇದೆ ಅನ್ನೋದ್ರ ಬೇಸ್ ಮೇಲೆ ನಾವು ಈ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಕೋತಾ ಹೋಗ್ಬೋದು. Now we will look upon another interlinked and as well as extended concept of marginal costing, that is cost volume profit analysis, which is also popularly known as CVP analysis. It is the system of analysis which determine profit, cost and sales value at different levels of output and establishes relationship between cost, volume and ಪ್ರಾಫಿಟ್ಸ್. ಅಂದರೆ ಇದು ಒನ್ ಆಫ್ ದ ಸಿಸ್ಟಮ್. ಅಂದರೆ ನಾವು ಒಂದು ಪ್ರೊಡಕ್ಷನ್ ಆಕ್ಟಿವಿಟಿ ಮಾಡುವಾಗ ಡಿಫ್ರೆಂಟ್ ಲೆವೆಲ್ ಆಫ್ ಔಟ್ಪುಟ್ ಅನ್ನ ಅಲ್ಲಿ ನಾವು ಅನಲೈಸ್ ಮಾಡಿದಾಗ ಆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಔಟ್ಪುಟ್ ಅಲ್ಲಿ ನಮ್ಮ ಕಾಸ್ಟ್ ಎಷ್ಟಾಗುತ್ತೆ, ಪ್ರಾಫಿಟ್ ಎಷ್ಟಾಗುತ್ತೆ, ಸೇಲ್ಸ್ ಎಷ್ಟಾಗುತ್ತೆ ಅಂತ ಡಿಟರ್ಮೈನ್ ಮಾಡಿ ಹಾಗೂ ಆ ಕಾಸ್ಟ್ಗೂ ಔಟ್ಪುಟ್ಟಿನ ವಾಲ್ಯೂಮ್ಗೂ ಹಾಗೂ ಪ್ರಾಫಿಟ್ಸ್ಗೂ ಇರ್ತಕ್ಕಂತಹ ಸಂಬಂಧವನ್ನು ಅನಲೈಸ್ ಮಾಡ್ತಕ್ಕಂಥ ಒಂದು ಮೆಥಡಿಗೆ ನಾವು CVP ಅನಾಲಿಸಿಸ್ ಆರ್ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. The important elements of CVP analysis are contribution, profit volume ratio, break-even point and margin of safety. We have already discussed about contribution and now let us discuss about profit volume ratio. The profit volume ratio. The profit volume ratio is one of the important ratios for studying the profitability of operations of a business, and it establishes the relationship between contribution and sales. ಈ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತಕ್ಕಂಥದ್ದು ಕಾಂಟ್ರಿಬ್ಯೂಷನ್ಗೂ ಮತ್ತು ಸೇಲ್ಸ್ಗೆ ನಡುವೆ ಇರ್ತಕ್ಕಂತಹ ಒಂದು ಅನುಪಾತವನ್ನು ಇದು ತೋರಿಸ್ತಾ ಹೋಗುತ್ತೆ. ಸೊ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಈಸ್ ಆಸ್ ಅಂಡರ್. ದಟ್ ಈಸ್ PV ರೇಷಿಯೋ is equals to contribution divided by sales. ಇದನ್ನ ನಾವು ಡೆಸಿಮಲ್ಸ್ ಅಲ್ಲಾದ್ರೂ ಎಕ್ಸ್ಪ್ರೆಸ್ ಮಾಡಬಹುದು ಆರ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಲ್ಲಾದ್ರೂ ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಸೇಲ್ಸ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಇದೆ, ದ ಕಾಂಟ್ರಿಬ್ಯೂಷನ್ ವಿಚ್ ರೆಪ್ರೆಸೆಂಟ್ಸ್ ದ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಪೋರ್ಷನ್. ಅಂದ್ರೆ ಸೇಲ್ಸ್ ಅಲ್ಲಿ ನಮ್ಮ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟಿನ ಪೋರ್ಷನ್ ಎಷ್ಟಿದೆ ಅಂತ ಹೇಳಿ ನಮ್ಮ PV ರೇಷಿಯೋ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. Another formula to calculate PV ratio is PV ratio is equals to fixed expenses plus profit divided by sales. ಅಂದ್ರೆ ಕಾಂಟ್ರಿಬ್ಯೂಷನ್ ಗೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂಡ್ ಪ್ರಾಫಿಟ್ ಅನ್ನ ರಿಪ್ಲೇಸ್ ಮಾಡ್ತಾ ಇದೀವಿ. ಅಥವಾ ಇದನ್ನ ಇನ್ನೊಂದ್ ತರಾನು ಬರೀಬಹುದು ನಾವು. PV ratio is equals to sales minus variable cost divided by
ಸೇಲ್ಸ್ ಅಂದರೆ ಕಾಂಟ್ರಿಬ್ಯೂಷನ್ ಜಾಗದಲ್ಲಿ ನಾವು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟನ್ನು ಇಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಮತ್ತೊಂದು ಪಿ ವಿ ರೇಷಿಯೋನ ಡಿಟರ್ಮೈನ್ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಫಾರ್ಮುಲಾ ಅಂತಂದರೆ ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್ಸ್ ಆರ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್. ವೆನ್ ವಿ ಆರ್ ಪ್ರೊವೈಡೆಡ್ ವಿತ್ ಅ ಡಾಟಾ ಫಾರ್ 2 or more years or 2 periods or 2 years, 2 ಪೀರಿಯಡ್ಗೆ ಅಥವಾ 2 ಇಯರ್ಗೆ ಸಂಬಂಧಪಟ್ಟಂತಹ ಡಾಟಾ ನಮಗೇನಾದರೂ ಅವೈಲೇಬಲ್ ಇದ್ದಾಗ ಆ 2 ಪೀರಿಯಡ್ಗೆ ಆಗಿರ್ತಕ್ಕಂತಹ ಚೇಂಜಸ್ ಇನ್ ಪ್ರಾಫಿಟ್ಟು ಮತ್ತು ಆ 2 ಪೀರಿಯಡ್ ನಡುವೆ ಆಗಿರ್ತಕ್ಕಂತಹ ಚೇಂಜಸ್ ಇನ್ ಸೇಲ್ಸ್ನ ನಾವು ಕನ್ಸಿಡರ್ ಮಾಡಿಕೊಂಡು ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೋದು ಬೈ ಯೂಸಿಂಗ್ ದ ಫಾರ್ಮುಲಾ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್. ಇದು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇರ್ತಕ್ಕಂತಹ ಅವೈಲಬಲ್ ಫಾರ್ಮುಲಾಸ್ಗಳು. Next element of CVP analysis is break-even point. It is the level of business activity or it is the level of output where total cost is equal to total sales or where revenue is equal to cost. Andre it is a situation of no profit and as well as no loss. ಈ ಬ್ರೇಕ್ ಇವನ್ ಪಾಯಿಂಟ್ ಅಂತಕ್ಕಂಥದ್ದು ಒಂದು ಔಟ್ಪುಟ್ಟಿನ ಲೆವೆಲ್ ಎಲ್ಲಿ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ರೆವೆನ್ಯೂ ಅಥವಾ ನಮಗೆ ಬರ್ತಕ್ಕಂಥ ಆದಾಯ ನಮ್ಮ ಖರ್ಚಿಗೆ ಸಮನಾಗಿರ್ತದೆ. ಆದಾಯ ಮತ್ತು ಖರ್ಚು ಎರಡೂ ಸಮನಾಗಿರುತ್ತೆ ಅಂತಂದರೆ ಅಂತಹ ಲೆವೆಲ್ ಆಫ್ ಆಕ್ಟಿವಿಟಿನಲ್ಲಿ ನಮಗೆ ಯಾವುದೇ ರೀತಿಯ ಲಾಭವೂ ಇರೋದಿಲ್ಲ, ಯಾವುದೇ ರೀತಿಯ ನಷ್ಟನೂ ಇರೋದಿಲ್ಲ. such type of level of output we are going to call it as an break even point. The importance of calculating the break even point is it is the level which results or which indicates the complete recovery of fixed cost. Hence at the level of break even the contribution is equal to the fixed cost. ಅಂದ್ರೆ ನಾವು ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಲೆವೆಲ್ ಆಫ್ ಬ್ರೇಕ್ ಇವನ್ ಆ ಲೆವೆಲ್ ಆಫ್ ಔಟ್ಪುಟ್ ಅಲ್ಲಿ ನಮ್ಮ ಫಿಕ್ಸೆಡ್ ಕಾಸ್ಟ್ ಕಂಪ್ಲೀಟ್ ಆಗಿ ರಿಕವರಿ ಆಗಿರುತ್ತೆ. ಕಾಂಟ್ರಿಬ್ಯೂಷನ್ ವಿಲ್ ಬಿ ಈಕ್ವಲ್ ಟು ದ ಫಿಕ್ಸೆಡ್ ಕಾಸ್ಟ್. ಹಾಗಾದ್ರೆ ಬ್ರೇಕ್ ಇವನ್ ಪಾಯಿಂಟ್ ಇಂದ ಮೇಲ್ಗಡೆ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಗಿಂತ ನಾವು ಹೆಚ್ಚಿಗೆ ಏನೇ ಪ್ರೊಡ್ಯೂಸ್ ಮಾಡಿದ್ರು ಅದು ಕಂಪ್ಲೀಟ್ ನಮ್ಮ ಪ್ರಾಫಿಟ್ ಪೋರ್ಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ದ ಕ್ಯಾಲ್ಕುಲೇಷನ್ ಆಫ್ ಆರ್ ಐಡೆಂಟಿಫಿಕೇಶನ್ ಆಫ್ ಬ್ರೇಕ್ ಇವನ್ ಪಾಯಿಂಟ್ ಈಸ್ ವೆರಿ ಎಸೆನ್ಷಿಯಲ್ ಇನ್ ಎವ್ರಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ. ನಾವು ಬ್ರೇಕ್ ಇವನ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೆಲವು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ನಾವು ಇನ್ ಟರ್ಮ್ಸ್ ಆಫ್ ಔಟ್ಪುಟ್ ಅಲ್ಲಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು ಆರ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಅಂದ್ರೆ ರುಪೀಸ್ ಅಲ್ಲಾದ್ರೂ ಕೂಡ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಮೊದಲಿಗೆ ಈ ಫಾರ್ಮುಲಾ ಇಂಡಿಕೇಟ್ ಮಾಡ್ತಾ ಇರ್ತಕ್ಕಂಥದ್ದು ಔಟ್ಪುಟ್ ಟರ್ಮ್ಸ್ ಅಲ್ಲಿ, ದಟ್ ಈಸ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್, ದಟ್ ಈಸ್ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಅವಾಗ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ ಸಿಗುತ್ತೆ. ಅಥವಾ ವಿ ಹ್ಯಾವ್ ಅನದರ್ ಫಾರ್ಮುಲಾ, ದಟ್ ಈಸ್ ವಿ ಕ್ಯಾನ್ ರಿಪ್ಲೇಸ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೈ selling price per unit minus variable cost per unit, that is BEP in units is equals to total fixed cost expenses or fixed cost or fixed expenses divided by selling price per unit minus variable cost per unit. ಅದೇ ರೀತಿ ಬ್ರೇಕ್ ಇವನ್ ಪಾಯಿಂಟ್ ಬೇಸ್ಡ್ ಆನ್ ಸೇಲ್ಸ್ ಬೇಸ್ಡ್ ಆಗಿ ನಾವು ಬ್ರೇಕ್ ಇವನ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ we will use the following formula, that is break even point in rupees is equals to fixed cost divided by PV ratio. ಅಂದ್ರೆ ಪ್ರೀವಿಯಸ್ ಆಗಿ ನಾವೇನ್ ನೋಡ್ತಾ ಇದ್ವಿ, ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡಿದ್ರೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ ಸಿಗುತ್ತೆ. ಅದೇ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡಿದ್ರೆ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ರುಪೀಸ್ ಸಿಗುತ್ತೆ. The next element of CVP analysis is margin of safety. Margin of safety is the difference between the actual sales and break-even sales. The excess production or excess sales over the break-even level is called as margin of safety. Margin of safety ಅಂತಂದ್ರೆ the difference between actual sales ಹಾಗೂ break-even sales. break-even salesಗೂ ಮತ್ತು actual salesಗೂ ನಡುವೆ ಇರೋ ವ್ಯತ್ಯಾಸವನ್ನು ನಾವು margin of safety ಅಂತ ಕರಿತೀವಿ. ಈ break-even level ಇಂದ ಹೆಚ್ಚಿಗೆ ನಾವೇನಾದ್ರೂ ಪ್ರೊಡ್ಯೂಸ್ ಮಾಡಿದ್ರೆ ಅಥವಾ ಅದನ್ನ ಸೇಲ್ ಮಾಡಿದ್ರೆ ಅದಕ್ಕೆ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತಂದು ಹೇಳಿ ಕರಿತೀವಿ. ದ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಯೂನಿಟ್ಸ್ ಅಥವಾ ವಾಲ್ಯೂಮ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ
ಪ್ರಾಫಿಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅದೇ ನಾವು ಮಾರ್ಜಿನ್ ಆಫ್ ಸೇಫ್ಟಿನ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಂತ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಂಡ್ ಆಸ್ ಪರ್ ದ ಮೀನಿಂಗ್ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಸೇಲ್ಸ್ ಅಂಡ್ ಬಿಇಪಿ ಸೇಲ್ಸ್. ಇದನ್ನು ಕೂಡ ನಾವು ಫಾರ್ಮುಲಾನ ಯೂಸ್ ಮಾಡ್ಬೋದು. ದೆನ್ ಮಾರ್ಜಿನ್ ಆಫ್ ಸೇಫ್ಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಾರ್ಜಿನ್ ಆಫ್ ಸೇಫ್ಟಿ ರೇಷಿಯೋ ನಥಿಂಗ್ ಬಟ್ ದ ಮಾರ್ಜಿನ್ ಆಫ್ ಸೇಫ್ಟಿ ಡಿವೈಡೆಡ್ ಬೈ ಆಕ್ಚುಯಲ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ರೇಷಿಯೋನ ನಮಗೆ ಗೊತ್ತಾಗುತ್ತೆ. ಇಫ್ ದ ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಲಾರ್ಜ್, it is an indication of the strength of the business, because with a substantial reduction in sales or production, profit shall be made. Always, in every organization, effort should be made by the management to increase the margin of safety so that more profit may be earned. ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಯಾವಾಗಲೂ ಕೂಡ ಬ್ರೇಕ್ ಇವನ್ ಲೆವೆಲ್ಗಿಂತ ಎಬೋ ಇರೋದ್ರಿಂದ ಇದು ಪ್ರಾಫಿಟ್ನ ಇಂಡಿಕೇಶನ್ ಮಾಡ್ತಾ ಇರುತ್ತೆ. ನಮ್ದು ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಆರ್ಗನೈಸೇಷನ್ಗೆ ಬೆನಿಫಿಟ್ ಆಗಿರುತ್ತೆ, ನಮ್ಮ ಪ್ರಾಫಿಟ್ ಪೋರ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎವ್ರಿ ಆರ್ಗನೈಸೇಷನ್ಗಳು ತಮ್ಮ ಮಾರ್ಜಿನ್ ಆಫ್ ಸೇಫ್ಟಿನ ಕ್ಯಾಲ್ಕುಲೇಟ್ ಮಾಡಿ ಆ ಮಾರ್ಜಿನ್ ಆಫ್ ಸೇಫ್ಟಿ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. Now we will look upon solving some of the numerical problems which are going to test our application ability, where the knowledge of applying different formulas of calculating different elements of CVP based on the information given in the problem is tested. So problem number 1 ಅನ್ನು observe ಮಾಡೋಣ. From the following data, calculate contribution, PV ratio, BEP in units and in rupees, margin of safety and margin of safety ratio. The information given are variable cost is rupees 6 lakh, fixed cost is rupees 3 lakh and net profit is rupees 1 lakh. ಈ ಪ್ರಾಬ್ಲಮ್ ಅಲ್ಲಿ ನಮಗೆ 3 ಎಲಿಮೆಂಟಿನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್, ಫಿಕ್ಸೆಡ್ ಕಾಸ್ಟ್ ಮತ್ತೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಸೊಲ್ಯೂಷನ್ ಅಲ್ಲಿ ನಾವು ಗಿವನ್ ಬರ್ಕೋಬೇಕು. ಏನೇನು ಕೊಟ್ಟಿದ್ದಾರೆ ಅದು ವೇರಿಯಬಲ್ ಕಾಸ್ಟ್ ಇಸ್ rupees 6 lakh, ಫಿಕ್ಸೆಡ್ ಕಾಸ್ಟ್ rupees 3 lakh ಅಂಡ್ ಪ್ರಾಫಿಟ್ rupees 1 lakh ಅದನ್ನ ನಾವು ಮೆನ್ಷನ್ ಮಾಡಿದೀವಿ. ಆಮೇಲೆ ನಮಗೆ ಕೊಟ್ಟಿರ್ತಕ್ಕಂತಹ ಎಲಿಮೆಂಟ್ಸ್ಗಳು ಒನ್ ಬೈ ಒನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಮೊದಲಿಗೆ ನಮಗೆ ಕಾಂಟ್ರಿಬ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂತಹ ಇನ್ಫಾರ್ಮೇಶನ್ ಬೇಸ್ಡ್ ಆಗಿ ನಾವು ಯಾವ ಫಾರ್ಮುಲಾನ ಅಪ್ಲೈ ಮಾಡಬೇಕು ಇದನ್ನ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ. ಕಾಂಟ್ರಿಬ್ಯೂಷನ್ಗೆ ನಮಗೆ 2 ಫಾರ್ಮುಲಾ ಇದೆ. ಒಂದು ವೇರಿಯಬಲ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಥವಾ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತೀವಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಆರ್ ಲಾಸ್. ಸೊ ಇಲ್ಲಿ ನಮಗೆ ಪ್ರಾಫಿಟ್ ಇರೋದ್ರಿಂದ ಪ್ಲಸ್ ಪ್ರಾಫಿಟ್ ನ ತಗೋತೀವಿ. ಸೊ ಇಲ್ಲಿ ಫಿಕ್ಸೆಡ್ ಕಾಸ್ಟ್ rupees 3 lakh ಇದೆ, ಪ್ರಾಫಿಟ್ 1 lakh ಇದೆ. ಸೊ 3 lakh plus 1 lakh rupees 4 lakh is the answer. That is contribution is rupees 4 lakh. ಇದು ನಮಗೆ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಶನ್. ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡಿ ನಾವು ನೆಕ್ಸ್ಟ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಬಿಕಾಸ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಪ್ಲಸ್ ವೇರಿಯಬಲ್ ಕಾಸ್ಟ್, ಅಥವಾ ನಾವು ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇರೋ ಫಾರ್ಮುಲಾನ ಸ್ವಲ್ಪ ಕನ್ವರ್ಟ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಫಾರ್ಮುಲಾ ಸಿಗುತ್ತೆ. ಸೇಲ್ಸ್ ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಪ್ಲಸ್ ವೇರಿಯಬಲ್ ಕಾಸ್ಟ್. ಸೊ ಕಾಂಟ್ರಿಬ್ಯೂಷನ್ ನಮ್ಗೆ ಈಗಿನ ಕ್ಯಾಲ್ಕುಲೇಟ್ ಮಾಡಿದೀವಿ 4 lakh ಪ್ಲಸ್ ವೇರಿಯಬಲ್ ಕಾಸ್ಟ್ 6 lakh ಇಸ್ ಈಕ್ವಲ್ಸ್ ಟು ಸೇಲ್ಸ್ ಎಷ್ಟಾಗುತ್ತೆ rupees 10 lakh. ಈಗ ನಾವು ಸೇಲ್ಸ್ ಯಾಕೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ನಾವು ನೆಕ್ಸ್ಟ್ ಆಸ್ಪೆಕ್ಟ್ ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಸೇಲ್ಸ್ ವ್ಯಾಲ್ಯೂ ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ನಾವು ನೆಕ್ಸ್ಟ್ ಆಸ್ಪೆಕ್ಟ್ ಇಸ್ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಇರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ನಾವು ಪ್ರೀವಿಯಸ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ 4 lakh ಇರುತ್ತೆ, ಡಿವೈಡೆಡ್ ಬೈ ಸೇಲ್ಸ್ rupees 10 lakh ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಸೊ ನಾವು ಇದು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ ಆನ್ಸರ್ 0.40 ಬರುತ್ತೆ. ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ 40%. ಪಿ ವಿ ರೇಷಿಯೋ ನಮಗೆ 40% ಇದೆ ಅಂತ ಹೇಳಿ ನಮಗೆ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಕೇಳಿರೋದು ಅವರು ನಮಗೆ ಬಿಪಿ ಇನ್ ರುಪೀಸ್ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ.
ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಬಿಇಪಿ ಇನ್ ಯೂನಿಟ್ಸ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ರೀಸನ್ ಏನು ಅಂತಂದ್ರೆ ಬಿಇಪಿ ಇನ್ ಯೂನಿಟ್ಸ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ಅಥವಾ ನಮಗೆ ಸೇಲ್ಸ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಥವಾ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ನ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ಅದನ್ನ ಕೊಟ್ಟಿಲ್ಲದೆ ಇರೋದ್ರಿಂದ ಇಲ್ಲಿ ಬಿಇಪಿ ಇನ್ ಯೂನಿಟ್ಸ್ ನ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಬರೀ ಬಿಇಪಿ ಇನ್ ರುಪೀಸ್ ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಬಿಇಪಿ ಇನ್ ರುಪೀಸ್ ಗೆ ಫಾರ್ಮುಲಾ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಇರುತ್ತೆ. ಫಿಕ್ಸೆಡ್ ಕಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಹಾಗೆ 3 ಲ್ಯಾಕ್ ಇದೆ, ಹಾಗೂ ಪಿವಿ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ 0.4 ಇದೆ. ಸೊ ಆನ್ಸರ್ ನಮಗೆ ಎಷ್ಟು ಬರುತ್ತೆ? ರುಪೀಸ್ 7,50,000 ನಮಗೆ ಆನ್ಸರ್ ಬರುತ್ತೆ. ದಟ್ ಈಸ್ ಬಿಇಪಿ ಇನ್ ರುಪೀಸ್, ಬ್ರೇಕ್ ಇವನ್ ಪಾಯಿಂಟ್. ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ದಟ್ ಈಸ್ ಆಕ್ಚುಯಲ್ ಸೇಲ್ಸ್ ಮೈನಸ್ ಬಿಇಪಿ ಸೇಲ್ಸ್ ಇರುತ್ತೆ. ಆಕ್ಚುಯಲ್ ಸೇಲ್ಸ್ ರುಪೀಸ್ 10 ಲ್ಯಾಕ್, ಬಿಇಪಿ ಸೇಲ್ಸ್ ನಾವು ಈಗಿನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 7,50,000. ಎರಡನ್ನು ಡಿಫರೆನ್ಸ್ ಮಾಡಿದ್ರೆ ರುಪೀಸ್ 2,50,000. ದಟ್ ಈಸ್ ಮಾರ್ಜಿನ್ ಆಫ್ ಸೇಫ್ಟಿ. ಅಂಡ್ ಮಾರ್ಜಿನ್ ಆಫ್ ಸೇಫ್ಟಿ ರೇಷಿಯೋ, ಲಾಸ್ಟ್ ಐಟಮ್, that is margin of safety ratio is equals to margin of safety sales divided by actual sales into 100. ಈಗ margin of safety sales 2,50,000 ಇದೆ, actual sales rupees 10 lakh ಇದೆ, into 100 ಮಾಡಿದ್ರೆ ನಮಗೆ ಆನ್ಸರ್ 25% ಬರುತ್ತೆ. ಈ ರೀತಿಯಾಗಿ based on the information given in the problem we are going to calculate the requisites of the problem. ನಾವು ಇಲ್ಲಿ ಯಾವ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ ಅಂತಕ್ಕಂಥದ್ದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಇದು ಒಂದು ಸಿಂಪಲ್ ಪ್ರಾಬ್ಲಮ್. ಇದೇ ರೀತಿಯಾದ ಹಲವಾರು ಪ್ರಾಬ್ಲಮ್ಗಳನ್ನು ನಮಗೆ ವೇರಿಯಸ್ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ಅವೈಲೇಬಲ್ ಇರ್ತವೆ. ನಾವು ಅಲ್ಲಿ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದೇ ಮಾರ್ಜಿನಲ್ ಕಾಸ್ಟಿಂಗಿಗೆ ಸಂಬಂಧಪಟ್ಟ ಹಾಗೆ ನನ್ನ ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಆ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಬೇರೆ ಬೇರೆ ರೀತಿಯ ಇನ್ಫಾರ್ಮೇಶನ್ ಕೊಟ್ಟಾಗ ನಾವು ಯಾವ ರೀತಿ ಫಾರ್ಮುಲಾಸ್ಗಳನ್ನು ಅಪ್ಲೈ ಮಾಡ್ಬೋದು ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ. And thank you for watching this video. If you find it useful, please like it, share it and subscribe it. Thank you everyone.